ಬದುಕು ಜಟಕಾಬಂಡಿ ಮಾಡುವಾಗ ನಾನು ಕಂಡುಕೊಂಡಿದ್ದ ಮತ್ತೊಂದು ಸತ್ಯ ಏನು ಅಂದರೆ, ಹಿಂದೆ ಎಲ್ಲ ಈಗ ನಮ್ಮ ತಾಯಿಗೆ ಒಡ ಹುಟ್ಟಿದವ್ರು ಎಷ್ಟು ಜನ? 10 ಜನ ಅವ್ರ ಮನೇಲಿ ಮಕ್ಕಳು. ಓಕೆ, ಶಿ ಹ್ಯಾಡ್ 6 ಸಿಸ್ಟರ್ಸ್ ಆ್ಯಂಡ್ 3 ಬ್ರದರ್ಸ್. ಸೊ ದ್ಯಾಟ್ಸ್ ಅ ಬಿಗ್ ಫ್ಯಾಮಿಲಿ. ಸೊ 7 ಜನ ಹೆಣ್ಮಕ್ಳಿದ್ದಾಗ ಯಾವುದೇ ಒಬ್ಬ ಹೆಣ್ಮಗಳು ವಾಪಸ್ ಹೋಗೋಕ್ಕೆ ಜಾಗ ಇರಲಿಲ್ಲ. ಹೌದಾ? ಈಗ 2ನೇ ಒಳಗೋ 3ನೇ ಒಳಗೋ 4ನೇ ಒಳಗೋ 5 ನಮ್ಮ ತಾಯಿ 5ನೇವ್ರಿಗೆ ಸಮಸ್ಯೆ ಅಂದ್ಕೊಳ್ಳಿ, ವಾಪಸ್ ಒಂದು ಇನ್ನಿಬ್ಬರಿದ್ದಾರೆ ಹೋಗು ಅಂತ ಆಚೆ ಕಳಿಸ್ಬಿಡೋರು. ಕರೆಕ್ಟಾ? ಅಪ್ಪ ಅಮ್ಮನಿಗೆ ಬೇರೆ ಮಕ್ಕಳನ್ನ ಸಾಗಿಸೋ ಕೆಲಸ ಇತ್ತು, ಅವ್ರನ್ನ ಸಾಗಾಕೋ ಕೆಲಸ ಇತ್ತು. ಇವತ್ತು ಮಕ್ಕಳು ಇವತ್ತು ಅಂತ ನಾನು ಹೇಳೋದು, ವಿ ಸ್ಟಾರ್ಟೆಡ್ ಡೂಯಿಂಗ್ ಬದುಕು ಜಟಕಾಬಂಡಿ ಅಬೌಟ್ 15-20 ಇಯರ್ಸ್ ಅಗೋ ಅಲ್ವಾ. ಅವತ್ತಿನ ಕಾಲಕ್ಕೆ ಅಬೌಟ್ 18 ಇಯರ್ಸ್ ಅಗೋ 18 ಇಯರ್ಸ್ ಅಗೋ ಅಷ್ಟಷ್ಟು ಜನ ಮಕ್ಕಳೇ ಇರ್ತಾ ಇರಲಿಲ್ಲ ಮನೇಲಿ. 3ರಿಂದ 4 ಜನ. ತುಂಬ ಈ ಮ್ಯಾರಿಟಲ್ ಡಿಸ್ಪ್ಯೂಟಲ್ಲಿ ಫಸ್ಟು ಹೆಣ್ಮಕ್ಳು ಅಪ್ಪ ಮನೆ ಏನು ಬೇಡ, ಅವಳೇನು ಅವ್ನ ಮನೇಲಿ ಇರೋದು ಬೇಡ, ನಾನು ಸಾಕೋತೀನಿ, ನಾನು 2 ಹೊತ್ತು ಊಟ ಹಾಕಲ್ವಾ ಅಂತ ಅಪ್ಪ ಮನೆ ಇನಿಷಿಯೇಟಿವ್ ತೊಗೊಂಬಿಡೋರು. ಯಾಕೆ ಹೇಳ್ತಾ ಇದ್ದೀನಿ? ಈ ಹೆಣ್ಮಕ್ಳು ಭಯ ಇಲ್ಲ ನೋಡಿ. ಅಯ್ಯೋ ನಾನಾದ್ಮೇಲೆ ಇಬ್ಬರಿದ್ದಾರೆ, ನಾನು ವಾಪಸ್ ಹೋಗ್ಬಿಟ್ರೆ ಅವ್ರ ಕತೆ ಏನು ಅಂತ ಅಂದರೆ ನಾನು ಹೇಳ್ತಾ ಇರೋದು ಓನ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಪಾಯಿಂಟ್ ಆಫ್ ವ್ಯೂ ಇಂದ. ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ. ಈಗ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಆಗಿಬಿಟ್ರೆ ಆ ಮದುವೆಲಿ ಇರಬಾರ್ದು. ಅದು ಯಾರಿಗೂ ಒಳ್ಳೆಯದಲ್ಲ. ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಟೋಟಲ್ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಅಂದರೆ